ಹಾಗಲಕಾಯಿ ನಮಗೆ ಬೇಡಲೇ ಬೇಡ ಅನ್ನೋರಿಗೆ ಈ ಥರ ಹಾಗಲಕಾಯಿ ಸಾರನ್ನ ಮಾಡಿಕೊಡಿ. ಸ್ವಲ್ಪನೂ ಕಸರೆ ಅಂಶ ಇಲ್ಲ ಮತ್ತು ಬೇಳೆ ಹಾಕದೆ ಬೆಲ್ಲ ಹಾಕದೆ ಮಾಡಿರೋವಂಥ ಹಾಗಲಕಾಯಿ ಸಾರು ಮುದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗಲಕಾಯಿ ತಿಂದೇ ಇರೋರು ಕೂಡ ಬೇಕು ಬೇಕು ಅಂತ ವಾರ ಪೂರ್ತಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿತ್ತು. ತುಂಬಾ ರುಚಿಯಾಗಿತ್ತು. ನೋಡಿ, ನಾನು ಯಾವುದೇ ರೀತಿ ಬೇಳೆ ಹಾಕ್ದಂಗೆ ಎಷ್ಟು ಗಟ್ಟಿಯಾಗಿ ನಾನು ಹಾಗಲಕಾಯಿ ಸಾರನ್ನ ಮಾಡಿದ್ದೀನಿ. ಇದ್ರ ಬಿಸಿ ಬಿಸಿ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದವ್ರಿಗೆ ಗೊತ್ತಾಗುತ್ತೆ ಆ ಟೇಸ್ಟು. ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಒಂದು ಸಲ ಟ್ರೈ ಮಾಡಲೇಬೇಕು ನೀವೆಲ್ಲರೂ. ಇಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನು ಫಸ್ಟು ನೆನೆಸಿಡ್ಕೊತಾ ಇದ್ದೀನಿ. 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯ್ದು ಆ ಕಡೆ ಈ ಕಡೆ ದಂಟನ್ನು ಕಟ್ ಮಾಡಿಕೊಂಡು ಈ ಥರ ರೌಂಡಾಗೇ ಮಾಡ್ಕೋಬೇಕಾಗುತ್ತೆ. ಬೀಜ ಬಲ್ತಿತ್ತು ಅಂದರೆ ಮಾತ್ರ ಬೀಜ ತೆಗೀರಿ, ಇಲ್ಲ ಅಂತಂದರೆ ಎಳೆ ಬೀಜ ಇತ್ತು ಅಂತಂದರೆ ಡೈರೆಕ್ಟಾಗಿ ಎಳೆ ಬೀಜ ಕೂಡ ಹಾಕಿ ನಾವು ಸಾರನ್ನ ಮಾಡ್ಬೋದು. ಸ್ವಲ್ಪನೂ ಕಸರೆ ಅಂಶ ಬರೋದಿಲ್ಲ. ಈ ಥರ ಸ್ವಲ್ಪ ಗಟ್ಟಿ ಇತ್ತು ಅಂಥೇಳಿ ಎಲ್ಲೋ ಒಂದೊಂದು ಗಟ್ಟಿ ಇತ್ತು, ಎಲ್ಲ ನಾನು ತೆಗಿಲಿಲ್ಲ. ಎಲ್ಲಿ ಗಟ್ಟಿ ಇತ್ತು ಅದನ್ನು ಮಾತ್ರ ಬೀಜನ ತಕ್ಕೊಂಡಿದ್ದೀನಿ, ಇಲ್ಲಾಂದರೆ ತುಂಬ ಕಸರೆ ಆಗೋಗುತ್ತೆ. ಬೆಲ್ಲ ಹಾಕಿದ್ರೆ ಸಾಂಬಾರು ಸಿಹಿ ಆಗುತ್ತಲ್ವ, ಅದಕ್ಕೋಸ್ಕರನೇ ಕೆಲವೊಂದು ಬೀಜನ ತೆಗ್ದಿದ್ದೀನಿ, ಇನ್ನು ಮಿಕ್ಕಿದ್ನ ಹಂಗೆ ಬಿಟ್ಟಿದ್ದೀನಿ. ಇವತ್ತು ನಾನು ಮಣ್ಣಿನ ಮಡಿಕೆ ಪಾತ್ರೆ ಮಾಡ್ತಾ ಇರೋದ್ರಿಂದ ನಾನು ಮಣ್ಣಿನ ಮಡಿಕೆನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಬಿಸಿ ಆಗಕ್ಕೆ ಬಿಟ್ಟಿದ್ದೆ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಹಾಗಲಕಾಯಿ ನಾನು ಏನು ಮಾಡಿಟ್ಕೊಂಡಿದ್ದನ್ನು ಉರಿತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಇಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡು 1 ಬಟ್ಲಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವೇನು ಬೇಳೆ ಸಾಂಬಾರಿಗೆ ಪೌಡ್ರು ಹಾಕ್ತೀವಲ್ವ ಅದನ್ನು 2ರಿಂದ 2.5 ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಾಗಲಕಾಯಿಗೆ ಸ್ವಲ್ಪ ಖಾರ ಮುಂದೆ ಇತ್ತು ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಹಾಗಲಕಾಯಿನ ಕೂಡ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಹಾಗಲಕಾಯಿ ಪಲ್ಯ ಮಾಡೋದಾದರೂ, ಗೊಜ್ಜು ಮಾಡೋದಾದರೂ, ಸಾರು ಮಾಡೋದಾದ್ರೂ ಎಣ್ಣೆಲಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕಸರೆ ಅಂಶ ಹೋಗುತ್ತೆ. ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಡೈರೆಕ್ಟಾಗಿ ಹಾಗಲಕಾಯಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ನಾನು ರುಬ್ಕೊಂಡಿದ್ನಲ್ಲ ಅದನ್ನು ನಾನು ನೈಸಿಗೆ ರುಬ್ಕೊಂಡು 2 ಹಸಿಮೆಣ್ಸಿನ್ಕಾಯಿನ ಹಾಗೆ ಉದ್ದಕ್ಕೆ ಹಾಕಿದ್ದೀನಿ, ಕಟ್ ಮಾಡಿಲ್ಲ. ಇಲ್ಲಿ ಮೀಡಿಯಮ್ ಸೈಜ್ದು ಸಣ್ಣದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಗಲಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಕಾಯಿ ಮತ್ತು ಸಾಂಬಾರು ಪೌಡ್ರು, ಕೊತ್ತಂಬರಿ ಸೊಪ್ಪು ಅದನ್ನ ಹಾಕಿ ಒಂದು 5 ನಿಮಿಷ ನೀರು ಹಾಕೋದಕ್ಕಿಂತ ಮುಂಚೆನೇ ಹಾಗಲಕಾಯಿಗೆ ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಲಿ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೆಂದಾದಮೇಲೆ ಸ್ವಲ್ಪ ಮಿಕ್ಸಿ ಬಟ್ಲು ಎಲ್ಲ ನೀಟಾಗಿ ತೊಳೆದು ಅದೇ ನೀರನ್ನೇ ಹಾಕಬೇಕಾಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಬೇಳೆ ಬಳಸಿಲ್ಲ. ನೀವು ನೋಡ್ತಾ ಇರ್ಬೋದು, ಬೇಳೆ ಬಳಸ್ತೇನೆ ಇಷ್ಟು ಗಟ್ಟಿಯಾಗಿ ನಾವು 2 ಟೈಮ್ಗೆ ಆರಾಮಾಗಿ ನಾವು ಸಾರನ್ನ ಮಾಡ್ಕೋಬೋದು. 2 ಹಾಗಲಕಾಯಲ್ಲಿ ಮಾಡಿರೋಂಥ ಸಾರು. ಹುಣಸೆ ಹಣ್ಣನ್ನ ನಾನು ಸ್ವಲ್ಪ ಮುಂದೆ ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಅಲ್ವಾ, ಸ್ವಲ್ಪ ಮುಂದೆ ಇದ್ದರೆ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿರಲಿಲ್ಲ, ಉಪ್ಪನ್ನ ಕೂಡ ಹಾಕ್ಕೊಂಡು ಹುಣಸೆ ಹುಳಿನ ಬಿಟ್ಕೋತಾ ಇದ್ದೀನಿ. ಹುಣಸೆ ಹುಳಿ ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇದನ್ನು ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗಲಕಾಯಿ ಎಣ್ಣೆ ನಾವು ಫ್ರೈ ಮಾಡಿರೋದ್ರಿಂದ ಹಾಗಲಕಾಯಿ ಬೆಂದಿರುತ್ತೆ. ಹಸಿ ವಾಸನೆ ಹೋಗ್ಬೇಕಲ್ವ ಸಾಂಬಾರು ಪೌಡ್ರದು, ಅದನ್ನೆಲ್ಲ ಚೆನ್ನಾಗಿ ಕುದಿಯೋ ತನಕ ನಾವು ಪ್ಲೇಟ್ ಮುಚ್ಚಿ ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ಇನ್ನೂ ತುಂಬಾ ನೀರಂಗೈತೆ. ಇನ್ನೊಂದು 5ರಿಂದ 10 ನಿಮಿಷ ನಾವು ಕುದಿಸಿದ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದು ಕುದೀತಾ ಅಷ್ಟರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೋಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ನಾನು ಒಗ್ಗರಣೆ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ನಾನು ಸಾರು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿ ಮುಚ್ಚಿಬಿಡ್ಬೇಕು. ಓಪನ್ ಮಾಡಬಾರ್ದು, ಇಲ್ಲಾಂದರೆ ಅದು ಘಮ ಎಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ನಾನು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಘಮ ಅಂತ ಐತೆ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಯಾವುದೇ ರೀತಿ ಇದಕ್ಕೆ ನಾನು ಬೇಳೆ ಬಳಸದೆ, ಬೆಲ್ಲ ಬಳಸದೆ, ಸಕ್ಕರೆ ಕೂಡ ಬಳಸಿಲ್ಲ. ಅಷ್ಟು ಚೆನ್ನಾಗಿ ಸ್ವಲ್ಪನೂ ಕಹಿ ಅಂಶ ಇಲ್ಲದೇ ಮಾಡಿರೋಂಥ ಹಾಗಲಕಾಯಿ ಸಾರು ತುಂಬಾ ಚೆನ್ನಾಗೈತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದು ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕಾಗುತ್ತೆ. ಈ ಹಾಗಲಕಾಯಿ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಇನ್ನೂ ಯಾರೆಲ್ಲ ನಾನು ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಸಿಂಪಲ್ ಆಗಿರೋವಂಥ ಈಸಿಯಾಗಿರೋ ರೆಸಿಪಿ ನನ್ನ ವೀಡಿಯೋದಲ್ಲಿದೆ, ನೋಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸಿದ್ದೀನಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ ಫ್ರೆಂಡ್ಸ್. ನಮಸ್ತೆ, ಬಾಯ್ ಫ್ರೆಂಡ್ಸ್.